ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ತಗೊಂಡಿರೋಂಥ ಟಾಪಿಕ್ ಫಸ್ಟ್ PUC ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತದ್ದು. ಅಂದ್ರೆ ಫಸ್ಟ್ PUC ದವರಿಗೆ ಬಿಸ್ನೆಸ್ ಸ್ಟಡಿ ಫಸ್ಟ್ ಚಾಪ್ಟರ್ ವ್ಯವಹಾರದ ಸ್ವರೂಪ ಮತ್ತು ಗುಣಲಕ್ಷಣಗಳು ಅಂತಿದೆ. ಆ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂಗ ಇವತ್ತು ವ್ಯವಹಾರ ಅಂದ್ರೇನು ಮತ್ತು ಅದ್ರ ಗುಣಲಕ್ಷಣಗಳು ಏನೇನು ಇರ್ತಾವ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮೊದಲು ವ್ಯವಹಾರ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕಾಮನ್ ಆಗಿ ಬಿಸ್ನೆಸ್ ಅನ್ನುವಂತ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರುವಂತದ್ದು. ಇಟ್ಸ್ ಎ ವೆರಿ ಸಿಂಪಲ್ ಕಾನ್ಸೆಪ್ಟ್. ನಾವ್ ಯಾವುದೇ ವಸ್ತುಗಳನ್ನ ಖರೀದಿ ಮಾಡೋದಿರ್ಬೋದು, ಮಾರಾಟ ಮಾಡೋದು, ಉತ್ಪಾದನೆ ಮಾಡತಕ್ಕಂಥದ್ದು ಅಥವಾ ವಿನಿಮಯ ಮಾಡ್ಕೊಳ್ಳುವಂಥದ್ದು, ಈ ಒಂದು ಪ್ರಕ್ರಿಯೆಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ವ್ಯವಹಾರ ಅಂತ ಕರಿತೀವಿ. ವ್ಯವಹಾರ ಅಂತಂದ್ಮೇಲೆ ನಮ್ಗೆ ಯಾವ ವಸ್ತು ಬೇಕು ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ವಸ್ತುಗೆ ತನ್ನದೇ ಅಂತ ಬೆಲೆ ಇರ್ತದೆ ಅಂತ ಹೇಳಿ. ಮೊದಲೆಲ್ಲ ಬಾರ್ಟರ್ ಸಿಸ್ಟಮ್ ಅಂತ ಇತ್ತು, ಒಂದು ವಸ್ತು ವಿನಿಮಯ ಪದ್ಧತಿ ಅಂತ ಇತ್ತು ಹಳೆ ಕಾಲದೊಳಗೆಲ್ಲ. ಆ ಒಂದು ಸಂದರ್ಭದೊಳಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಹತ್ರ ಯಾವ ವಸ್ತು ಇರ್ತದೆ ಅದನ್ನ ಬೇರೆಯವ್ರಿಗೆ ಅವಶ್ಯಕತೆ ಇರೋರು ಕೊಟ್ಟು ಅವ್ರ ಹತ್ರ ಇರುವಂತ ವಸ್ತು ನಮ್ಗೆ ಏನಾರ ಅವಶ್ಯಕತೆ ಇತ್ತು ಅಂದ್ರೆ ನಾವು ಅದನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವಿ. ಬಟ್ ದಿನ ಕಳೀತಾ ಹೋದಂಗೆ ಏನಾಯ್ತು ಅಂತಂದ್ರೆ ವಸ್ತು ವಿನಿಮಯ ಪದ್ಧತಿ ಒಳಗೆ ಸಾಕಷ್ಟು ದೋಷಗಳು ಕಂಡು ಬಂದ್ವು. ಎಕ್ಸ್ಚೇಂಜ್ ಮಾಡ್ಕೊಂಬೋದೆಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆದ್ಮೇಲೆ ಯಾವ್ದಾದ್ರು ಒಂದು ಕಾಮನ್ ಮೀಡಿಯಾ ನಮಗೆ ಬೇಕು ಎಕ್ಸ್ಚೇಂಜಿಗೆ ಅಂತ ನೋಡಿದಾಗ ಹಣವನ್ನ ಫೈಂಡ್ ಔಟ್ ಮಾಡಿದ್ರು ಅವಾಗ. ಅಂದ್ರೆ ಹಣವನ್ನ ಬಳಸಿ ನಮ್ಗೆ ಯಾವ್ದು ವಸ್ತುಗಳು ಬೇಕು ನಾವು ಅದನ್ನ ಕೊಂಡ್ಕೋಬಹುದು ಅಂತ ಹೇಳಿ. ಈಗ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದಂತ ಒಂದು ಬೆಲೆ ಇರ್ತದೆ, ಪ್ರತಿಯೊಂದು ಸೇವೆಗೂ ಅದರದೇ ಆದಂತ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರ. ಆ ರೇಟ್ ನಾವು ಪಾವತಿ ಮಾಡಿ ನಾವು ಬೇಕಾದಂತ ವಸ್ತುವನ್ನ ಅಥವಾ ಸೇವೆಯನ್ನ ಏನು ಅಂತಂದ್ರೆ ಪಡಿಬಹುದು. ಈ ರೀತಿ ಹಣವನ್ನ ಮೂಲ ವಿನಿಮಯವಾಗಿ ಇಟ್ಕೊಂಡು ವಸ್ತುಗಳನ್ನು ಖರೀದಿ ಮಾಡೋದಿರ್ಬೋದು, ಉತ್ಪಾದನೆ ಮಾಡೋದು, ಮಾರಾಟ ಮಾಡ್ತಕ್ಕಂಥದ್ದು, ಈ ಪ್ರಕ್ರಿಯೆಗಳಿಗೆ ನಾವು ಒಟ್ಟಾರೆ ಏನಂತ ಕರಿತೀವಿ ಅಂತಂದ್ರೆ ವ್ಯವಹಾರ ಅಂತ ಕರಿತೀವಿ. ಇನ್ನ ಒಂದು ಪರ್ಟಿಕ್ಯುಲರ್ ಅದಕ್ಕೆ ನಾವು ವ್ಯವಹಾರ ಅಂತ ಗುರುತಿಸಬೇಕು ಅಂತಂದ್ರೆ ಈಗ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಲಿಕ್ಕೆ ಹೆಂಗ್ ಕೆಲವೊಂದಿಷ್ಟು ಗುಣಲಕ್ಷಣಗಳು ಅಂತ ಇರ್ತವು, ಅದೇ ರೀತಿ ಒಂದು ವ್ಯವಹಾರವನ್ನ ಗುರುತಿಸ್ಲಿಕ್ಕೆ ಕೂಡ ಅದಕ್ಕೆ ತನ್ನದೇ ಅಂತ ಕೆಲವೊಂದಿಷ್ಟು ಗುಣಲಕ್ಷಣಗಳವ. ಅವು ಏನೇನವ ಅಂತೇಳಿ ನಾನು ಒನ್ ಬೈ ಒನ್ ಏನು ಅಂತಂದ್ರೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏನು ಅಂದ್ರೆ ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆ ಆಗಿದೆ ಅಂತ ಹೇಳಿ. ಬಿಸ್ನೆಸ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ತಾರ. ಅಂದ್ರ ಎಕನಾಮಿಕ್ ಅಂತಂದ್ರೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಯಾವುದೇ ವ್ಯವಹಾರ ಅಂತಂದ್ರ ಅಲ್ಲಿ ದುಡ್ಡಿನ ವಿಷಯ ಇದ್ದೇ ಇರುತ್ತೆ ಅಂತ ಹೇಳಿ. ಮೊದಲ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ ನಾನು. ಆರ್ಥಿಕ ಚಟುವಟಿಕೆ ಅಂತಂದ್ರ ಯಾವುದೇ ಒಂದು ಹಣದ ಪ್ರತಿಫಲಕ್ಕೋಸ್ಕರ ನಾವು ಒಂದು ಕೆಲಸವನ್ನ ಅಥವಾ ಚಟುವಟಿಕೆಯನ್ನ ಮಾಡಿದ್ವಿ ಅಂತಂದ್ರ ಅದಕ್ಕೆ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ನಾವು ಅದ್ರ ಪ್ರತಿಫಲ ಹಣದ ರೂಪದೊಳಗೆ ಸಿಗ್ಬೇಕು ನಮ್ಗೆ, ಅಂದಾಗ ಮಾತ್ರ ಅದಕ್ಕೆ ನಾವು ಆರ್ಥಿಕ ಚಟುವಟಿಕೆ ಅಂದ್ರೆ ಲಾಭದ ಉದ್ದೇಶನ ಮಾಡ್ತಕ್ಕಂಥ ಯಾವುದೇ ಕೆಲಸ ಕೂಡ ಆರ್ಥಿಕ ಚಟುವಟಿಕೆ ಅಂತ ಅನಿಸ್ಕೊಂತೈತಿ. ವ್ಯವಹಾರ ಕೂಡ ಅಷ್ಟೇ. ವಸ್ತುಗಳನ್ನ ನಾವು ಖರೀದಿ ಮಾಡೋದಿರ್ಬೋದು, ಮಾರಾಟ ಮಾಡೋದು, ಉತ್ಪಾದನೆ ಮಾಡೋದು ಎಲ್ಲ ಎದ್ರ ಸಲುವಾಗಿ ಅಂತಂದ್ರ ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಮಾಡ್ತಕ್ಕಂಥದ್ದು ಆಗಿರೋದ್ರಿಂದ ವ್ಯವಹಾರ ಕೂಡ ಒಂದೇನು ಅಂತಂದ್ರ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ. ಇನ್ನ ಸೆಕೆಂಡ್ ಗುಣಲಕ್ಷಣ ಯಾವ್ದದ ಅಂದ್ರ ಸರಕು ಅಥವಾ ಸೇವೆಗಳ ಖರೀದಿ ಅಥವಾ ಪಡೆದುಕೊಳ್ಳುವಿಕೆ ಅಂತ ಹೇಳಿ. ಒಂದು ವ್ಯವಹಾರ ಅಂತಂದ್ರ ನಾವು ಸರಕುಗಳನ್ನ ಅದನ್ನ ಕೊಂಡ್ಕೋತೀವಿ ಅಥವಾ ಒಂದು ಸರಕನ್ನ ಉತ್ಪಾದನೆ ಮಾಡ್ತೀವಿ ಅಥವಾ ಸೇವೆಯನ್ನ ಮಾರಾಟ ಮಾಡ್ತೀವಿ ಅಥವಾ ಅದನ್ನ ಪಡ್ಕೋತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಸರಕು ಸೇವೆಗಳ ಪಡೆದುಕೊಳ್ಳುವಿಕೆ ಅಥವಾ ಖರೀದಿ ಮಾಡೋದು ಅಥವಾ ಪಡೆದುಕೊಳ್ಳೋದು ಅಂತ ಹೇಳ್ತೀವಿ. ಏನಾದ್ರು ಒಂದ್ ಇದ್ರ ಮಾತ್ರ ಅದಕ್ಕೆ ನಾವು ವ್ಯವಹಾರ ಅಂತ ಕರೆಸ್ಕೊತದ ಅಂತ ಹೇಳಿ. ಇನ್ನ ಥರ್ಡ್ ಒನ್ ಸರಕು ಸೇವೆಗಳ ಮಾರಾಟ ಅಥವಾ ವಿನಿಮಯ ಅಂತ ಹೇಳಿ. ಕೊಂಡ್ಕೊಳ್ಳೋದು ಕೂಡ ವ್ಯವಹಾರ, ಅದೇ ರೀತಿ ಮಾರಾಟ ಮಾಡೋದು ಕೂಡ ವ್ಯವಹಾರ ಅಂತ ಹೇಳಿ. ನಾವು ಯಾವ್ದೋ ವಸ್ತುಗಳನ್ನ ತಯಾರು ಮಾಡ್ತಾ ಇದೀವಿ ಅಂತಂದ್ರ ಅದು ನಮ್ಮ ಸ್ವಂತ ಉಪಯೋಗಕ್ಕಾಗಿತ್ತಪ್ಪ ಅಂದ್ರೆ ಅದು ವ್ಯವಹಾರ ಅಂತ ಅನಿಸ್ಕೊಳ್ಳೋದಿಲ್ಲ. ಈಗ ಮನೇಲಿ ನಾವೆಲ್ಲ ಫುಡ್ ರೆಡಿ ಮಾಡ್ತೀವಿ, ರೆಡಿ ಮಾಡಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ಫುಡ್ ಅನ್ನು ಊಟ ಮಾಡ್ತೀವಿ. ಬಟ್ ಅದನ್ನ ಬಿಸ್ನೆಸ್ ಅಂತ ಕರೆಯಲ್ಲ. ಅದೇ ಫುಡ್ ಅನ್ನ ನಾವು ಒಂದಿಷ್ಟು ಪ್ರಿಪೇರ್ ಮಾಡಿ ಅದನ್ನ ಬೇರೆಯವ್ರಿಗೆ ದುಡ್ಡಿಗೆ ಮಾರಾಟ ಮಾಡಿದ್ವಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಬಿಸ್ನೆಸ್. ಅದಕ್ಕೆ ನಾವೇನೇನ್ ಕರಿತೀವಿ ವ್ಯವಹಾರ ಅಂತ ಕರಿತೀವಿ. ಅಂದ್ರೆ ವ್ಯವಹಾರ ಅಂತ ಅನಿಸ್ಕೋಬೇಕು ಅಂತಂದ್ರೆ ಅಲ್ಲಿ ಮಾರಾಟ ಆಗ್ಬೇಕು, ವಸ್ತು ಇರ್ಬೋದು ಅಥವಾ ಸೇವೆ ಇರ್ಬೋದು, ಅದು ಮಾರಾಟ ಆದಾಗ ಮಾತ್ರ ಅಥವಾ ಅದನ್ನ ನಾವು ಖರೀದಿ ಮಾಡಿದಾಗ ಮಾತ್ರ ಅದೇನು ಅಂತಂದ್ರೆ ವ್ಯವಹಾರ ಅಂತ ಅನಿಸ್ಕೊಂತದ. ಅದನ್ನ ನಾವು ಸ್ವಂತ ಬಳಕೆ ಮಾಡಿದ್ವಿ ಅಂದ್ರೆ ಅದು ನಿಜವಾಗ್ಲೂ ವ್ಯವಹಾರ ಅಂತ ಅನಿಸ್ಕೊಳಲ್ಲ ಅಂತ ಹೇಳಿ. ಇನ್ನು ನಾಲ್ಕನೇ ಲಕ್ಷಣ ಯಾವುದು ಅಂತಂದ್ರೆ ಲಾಭ ಗಳಿಕೆ ಅಂತ ಹೇಳಿ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಾಗ ಡೆಫಿನೆಟ್ಲಿ ದೇರ್ ಇಸ್ ಎ ಇಂಟೆನ್ಷನ್ ಆಫ್ ಪ್ರಾಫಿಟ್ ಮೇಕಿಂಗ್ ಅಂತ ಹೇಳಿ. ಅಂದ್ರೆ ಲಾಭ ಮಾಡುವಂತ ಉದ್ದೇಶ ಇದ್ದೇ ಇರುತ್ತಲ್ಲ ಅಂತ ಹೇಳಿ. ನೀವ್ ಯಾರಿಗೂ ಏನು ಅಂತಂದ್ರೆ ನಿಮ್ ಫ್ರೆಂಡ್ ಹರ, ರಿಲೇಟಿವ್ಸ್ ಹರ ಅಥವಾ ಪರಿಚಯದವ್ರ ಅಂತ ಹೇಳಿ ನೀವು ಸಹಾಯ ಮಾಡಿದ್ರಿ ಅಂತಂದ್ರ ಅಲ್ಲಿ ನಿಮ್ಗೆ ಯಾವುದೇ ಒಂದು ಲಾಭದ ಉದ್ದೇಶ ಇಲ್ಲ ಅಂತಂದ್ರ ಅದು ಬಿಸ್ನೆಸ್ ಅಂತ ಅನಿಸ್ಕೊಳ್ಳೋದು. ಅದೊಂದು ಆರ್ಥಿಕೇತರ ಚಟುವಟಿಕೆ ಅಥವಾ ನಾನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ ಅದಕ್ಕೆ. ಅಂದ್ರೆ ನಾವ್ ಏನೋ ಒಂದ್ ಮಾಡ್ಲತ್ತೇವೆ ಅಂತಂದ್ರೆ ಅದ್ರಿಂದ ನಮ್ಗೆ ಲಾಭದ ಉದ್ದೇಶ ಇರ್ಬೇಕು ಅಂತ ಹೇಳಿ. ಈಗ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಏಜೆನ್ಸಿದವ್ರು ಏನೋ ಅಂದ್ರೆ ನಮ್ಗೆ ಹೋಗಿ ಜಾಗ ತೋರಿಸ್ತಾರಪ್ಪ, ಅದ ನಮಗ ಕೊಂಡ್ಕೊಳ್ಳೋಕೋಸ್ಕರ ಅವ್ರ ಏನು ಅಂತಂದ್ರೆ ಹೆಲ್ಪ್ ಮಾಡ್ತಾ ಇದಾರ ಅಂತಂದ್ರ ಅವ್ರು ಕಮಿಷನ್ ಆಸೆಗೋಸ್ಕರ ಮಾಡ್ತಿರ್ತಾರ ಅಂತ ಹೇಳಿ. ಅಂದ್ರೆ ಅವ್ರ ಪ್ರತಿಫಲ ಏನು ಅಂತಂದ್ರೆ ಕಮಿಷನ್ ಅಂತ ಹೇಳಿ. ಆ ಕಮಿಷನ್ಗೋಸ್ಕರ ಅವ್ರ ಆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತಾರ. ಅದನ್ನ ಖರೀದಿ ಮಾಡಿದ್ಮೇಲೆ ಅಥವಾ ಮಾರಾಟ ಮಾಡಿದ್ಮೇಲೆ ಅವ್ರದ್ದೇನ್ ಕಮಿಷನ್ ಇರ್ತದೆ ನಾವು ಅದನ್ನ ಪೇ ಮಾಡ್ಬೇಕಾಗತ್ತ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ಯಾವುದೇ ವ್ಯವಹಾರ ಅಂತ ಅನಿಸ್ಕೋಬೇಕು ಅಂದ್ರೆ ಅದ್ರ ಹಿಂದೆ ಏನಿರ್ಬೇಕಂದ್ರ ಲಾಭದ ಇಂಟೆನ್ಷನ್ ಇರ್ಬೇಕು ಅಂತ ಹೇಳಿ.
ಈಗ ಒಂದು ನಾವು 10 ರೂಪಾಯಿ ಕೊಟ್ಟು ಪೆನ್ ತಗೊಂಬಂದ್ 10 ರೂಪಾಯಿಗೆ ಮಾರಿದ್ವಿ ಅಂತಂದ್ರೆ ಅದು ಲಾಭ ಏನೂ ಆಗಲ್ಲ ಅದ್ರೊಳಗೆ, ಅಂದ್ರೆ ಅದು ಬಿಸ್ನೆಸ್ ಅಂತ ಅನ್ಸ್ಕೊಳಲ್ಲ ಅಂತ ಹೇಳಿ. ಅಟ್ಲೀಸ್ಟ್ ನಾವು ಒಂದು 10 ರೂಪಾಯಿ ಕೊಟ್ಟು ತಗೊಂಡ್ 10 ರೂಪಾಯಿಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡಿದಾಗ ಮಾತ್ರ ನಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾಭ ಆಗೈತೆ ಅಂತ ಹೇಳಿ. ಅಂದ್ರೆ ಲಾಭದ ಉದ್ದೇಶ, ಪ್ರಾಫಿಟ್ ಮೇಕಿಂಗ್ ಇಂಟೆನ್ಷನ್ ಇದ್ರೆ ಮಾತ್ರ ದಟ್ ಇಸ್ ಕಾಲ್ಡ್ ಆಸ್ ಎ ಬಿಸ್ನೆಸ್. ಅದಕ್ಕೆ ನಾವು ವ್ಯವಹಾರ ಅಂತ ಕರಿತೇವೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಯಾವ್ದು ಅಂದ್ರೆ ನಷ್ಟ ಭಯದ ಅಂಶ ಅಂತ ಹೇಳಿ. ಈಗ ಯಾವುದೇ ಬಿಸ್ನೆಸ್ ತಗೋರಿ, ಸಣ್ಣದಿರ್ಲಿ ದೊಡ್ಡದಿರ್ಲಿ ಅಥವಾ ಮಧ್ಯಮ ಪ್ರಮಾಣದಿರ್ಲಿ, ಯಾವುದೇ ಬಿಸ್ನೆಸ್ ಅಂತ ಬಂದಾಗ ಡೆಫಿನೆಟ್ಲಿ ದೇರ್ ಇಸ್ ಎ ರಿಸ್ಕ್ ಅಂತ ಕರಿತೀವಿ. ಮತ್ ಇನ್ನ ಒಂದು ನಮ್ದು ಒಂದ್ ಮಾತದ ಬಿಸ್ನೆಸ್ ಲೈನ್ ಒಳಗೆ ಏನು ಅಂತಂದ್ರ ಬೇರೆ ದೇರ್ ಇಸ್ ಎ ರಿಸ್ಕ್ ದೇರ್ ಇಸ್ ಎ ಪ್ರಾಫಿಟ್ ಅಂತ ಹೇಳಿ. ಯಾರು ನಷ್ಟ ಭಯವನ್ನ ಎದುರಿಸ್ತಾರ ಅವ್ರು ಮಾತ್ರ ಲಾಭ ಮಾಡ್ಲಕ್ ಸಾಧ್ಯ ಅದ ಅಂತ ಹೇಳಿ. ಬಟ್ ಇನ್ನೊಂದು ಆಂಗಲ್ ಒಳಗೆ ಹೇಳೋದೇನು ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸಸ್ ಆರ್ ದ 2 ಫೇಸಸ್ ಆಫ್ ಎ ಸಿಂಗಲ್ ಕಾಯಿನ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಾಣ್ಯಕ್ಕೆ ಹೆಂಗ್ 2 ಮುಖಗಳು ಇರ್ತಾವ, ಬಿಸ್ನೆಸ್ ಒಳಗೆ ಕೂಡ ಪ್ರಾಫಿಟ್ ಮತ್ತು ಲಾಸ್ ಅಂತಕ್ಕಂಥದ್ದು ಅದೇ ರೀತಿ ಇರುತ್ತ. ಲಾಭ ಮಾಡುವಂತ ಸಾಧ್ಯತೆ ಎಷ್ಟು ಇರ್ತದೆ ಬಿಸ್ನೆಸ್ ಒಳಗ, ನಷ್ಟ ಆಗುವಂತ ಸಾಧ್ಯತೆ ಕೂಡ ಅಷ್ಟೇ ಇರ್ತದ ಅಂತ ಹೇಳಿ. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಕೂಡ ಒಂದು ಆತಂಕ ಅನ್ನೋದು ಒಳಗೆ ಇದ್ದೇ ಇರುತ್ತೆ. ಇವತ್ ಬಿಸ್ನೆಸ್ ಆಗುತ್ತೋ ಇಲ್ಲೋ, ಇವತ್ ಗಿರಾಕಿ ಬರ್ತಾವ ಇಲ್ಲೋ, ಅಥವಾ ಎಲ್ಲಿ ನಷ್ಟ ಆಗುತ್ತೋ ಏನೋ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತ. ಆ ಒಂದು ಆತಂಕಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರ ನಷ್ಟ ಭಯ ಅಂತ ಕರಿತೀವಿ. ಸಣ್ಣ ಪ್ರಮಾಣದ ವ್ಯವಹಾರ ಆಗಿದ್ರ ಸಣ್ಣ ಪ್ರಮಾಣದ ನಷ್ಟ ಭಯ ಇರ್ತದ, ದೊಡ್ಡ ಪ್ರಮಾಣದ ವ್ಯವಹಾರ ಆಗಿರ್ತದ ದೊಡ್ಡ ಪ್ರಮಾಣದ ನಷ್ಟ ಭಯ ಇರ್ತದ ಅಂತ ಹೇಳಿ. ಡೆಫಿನೆಟ್ಲಿ ಅಲ್ಲಿ ಒಂದು ಲಾಸ್ ಆಗ್ತಕ್ಕಂತ ಒಂದು ಆತಂಕ ಇದ್ದೇ ಇರುತ್ತ. ಅದಕ್ಕೆ ನಾವು ನಷ್ಟ ಭಯದ ಅಂಶ ಅಂತ ಕರಿತೀವಿ. ಅಂದ್ರೆ ನಷ್ಟ ಭಯದ ಅಂಶ ಪ್ರತಿಯೊಂದು ವ್ಯವಹಾರದೊಳಗೂ ಒಂದು ಭಾಗ ಅಂತಾನೆ ಹೇಳ್ಬೋದು ನಾವು. ಇನ್ನ ನೆಕ್ಸ್ಟ್ ನಿರಂತರ ವಹಿವಾಟು ಅಂತ ಹೇಳಿ. 6ನೇ ಒಂದು ಗುಣಲಕ್ಷಣ ಯಾವ್ದು ವ್ಯವಹಾರದ್ದು ಅಂತಂದ್ರ, ಯಾವುದೇ ಒಂದು ವ್ಯವಹಾರವನ್ನು ನಾವು ಮಾಡ್ಬೇಕು ಅಂತಂದ್ರ ಅದು ರೆಗ್ಯುಲರ್ ಆಗಿ ಮಾಡ್ಬೇಕು. ನಾವು ಒಂದೇ ದಿನ ಮಾಡಿ ಅಥವಾ ಯಾವಾಗ ಒಂದ್ಸರಿ ಮಾಡಿದ್ವಿ ಅಂತಂದ್ರೆ ಅದು ಬಿಸ್ನೆಸ್ ಅಂತ ಅನಿಸ್ಕೋತದೇನು ಇಲ್ಲ. ಈಗ ಯಾರೋ ಬಾಂಬೆ ಟ್ರಿಪ್ ಹೋಗ್ತಿರ್ತಾರ ಅಂತ ಇಟ್ಕೋ ನಿಮ್ ಫ್ರೆಂಡ್ಸ್, ಅವಾಗ ಅಲ್ಲೆಲ್ಲ ಲೆದರ್ ಐಟಮ್ಸ್ ಬಹಳ ಚಂದ ಸಿಗ್ತಾವ, ತಗೊಂಡ್ ಬರ್ರಿ ಅಂತ ಹೇಳ್ತಾರ. ಅವ್ರು ತಗೊಂಡ್ ಬರ್ತಾರ, ಅದನ್ನ ಅಲ್ಲೇನೋ 500 ಕೊಟ್ಟು ತಗೊಂಡ್ ಬಂದಿರ್ತಾರ. ನಿಮ್ಗೆ ಅದನ್ನ 800 ಅಥವಾ 1000 ಅಂತ ಹೇಳಿ ಏನ್ ಮಾಡ್ತಾರ ಅಂದ್ರೆ ನಿಮ್ಮ ಹತ್ರ ದುಡ್ಡು ತಗೋತಾರ. ಅಲ್ಲಿ ಅವ್ರು ಪ್ರಾಫಿಟ್ ಮಾಡ್ಕೋಬಹುದು, 400 500 ರುಪೀಸ್ ಹೆಚ್ಚಿಗೆ ತಗೋಬಹುದು ಅವ್ರು ನಿಮ್ಮ ಹತ್ರ. ಆದ್ರೆ ಅದು ಬಿಸ್ನೆಸ್ ಅಂತ ಅನಿಸ್ಕೋತದೇನೋ? ನೋ. ಬಿಸ್ನೆಸ್ ಅಂತ ಅನಿಸ್ಕೋಬೇಕು ಅಂತಂದ್ರೆ ಅದು ರೆಗ್ಯುಲರ್ ಆಗಿ ನಡೀತಾ ಇರ್ಬೇಕು ಆ ವ್ಯವಹಾರ. ಅಂದ್ರೆ ರೆಗ್ಯುಲರ್ ಆಗಿ ಲೆದರ್ ಐಟಮ್ಸ್ ನೆಲ್ಲ ತಗೊಂಡ್ ಬಂದು ಬೇರೆ ಕಡೆಯಿಂದ ಕಸ್ಟಮರ್ಸ್ ಗೆಲ್ಲ ಮಾರ್ತಾ ಇರ್ಬೇಕು. ಅಂದಾಗ ಮಾತ್ರ ಇಟ್ ಈಸ್ ಕಾಲ್ಡ್ ಆಸ್ ಎ ಬಿಸ್ನೆಸ್. ಅಂದಾಗ ಅದು ವ್ಯವಹಾರ ಅಂತ ಅನಿಸ್ಕೋತಿದೆ ಹೊರತು ಯಾವತ್ತೋ ಒಂದಿನ ಅಥವಾ ಯಾವಾಗ ಒಂದ್ಸರಿ ಹೋದಾಗ ತಗೊಂಡ್ ಬಂದು ಬೇರೆಯವ್ರಿಗೆ ಅದನ್ನ ಲಾಭಕ್ಕೆ ಮಾರಿದ್ರಿ ಅಂತಂದ್ರ ಅದು ಡೆಫಿನೆಟ್ಲಿ ಬಿಸ್ನೆಸ್ ಅಂತ ಅನಿಸ್ಕೊಳ್ಳಲ್ಲ ಅಂತ ಹೇಳಿ. ಅಂದ್ರೆ ಅನ್ಸ್ಕೋಬೇಕು ಅಂದ್ರೆ ಅದು ನಿರಂತರವಾಗಿ ದೈನಂದಿನವಾಗಿ ನಡೀತಾ ಇರ್ಬೇಕು. ಅದು ವ್ಯವಹಾರ ಕೊಂಡ್ಕೊಳ್ಳೋದಿರ್ಬೋದು, ಮಾರೋದಿರ್ಬೋದು, ವಾಟ್ ಎವರ್ ಇಟ್ ಈಸ್, it should be in a regular intervals ಅಂತೇಳಿ. if it is in regular in nature then only it is called as a business. ಅದು ರೆಗ್ಯುಲರ್ ಆಗಿ ಇದ್ದಾಗ ಮಾತ್ರ ನಾವು ಅದು ಬಿಸ್ನೆಸ್ ಅಂತ ಕರಿತೀವಿ. ಇನ್ನ ಲಾಸ್ಟ್ ಒಂದು ಲಕ್ಷಣ ಯಾವುದು ಅಂದ್ರ ಪ್ರತಿಫಲದ ಅನಿಶ್ಚಿತತೆ ಅಂತ ಹೇಳಿ. ಕೆಲವೊಂದು ಕಡೆ ನಾವು ನೌಕರಿ ಅಂತ ಮಾಡಿದಾಗ ಅಥವಾ ಒಂದು ಪರ್ಟಿಕ್ಯುಲರ್ ಒಂದು ಆಫೀಸ್ ಅಲ್ಲಿ ಕಂಪನಿಯಲ್ಲಿ ಕೆಲಸ ಅಂತ ಮಾಡಿದಾಗ ನಮಗೊಂದು ಪರ್ಟಿಕ್ಯುಲರ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿರ್ತಾರ. ನಮ್ಗ ಆ ಒಂದು ಸಂಸ್ಥೆಗೆ ಲಾಭ ಆಗುತ್ತೋ ಬಿಡುತ್ತೋ ನಮ್ಗೆ ಮಂತ್ಲಿ ಸ್ಯಾಲ್ರಿ ಏನು ಅಂತಂದ್ರೆ ಬರ್ತಾ ಇರುತ್ತೆ, ನಮ್ಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ. ಬಟ್ ಬಿಸ್ನೆಸ್ ಅಂತ ಬಂದಾಗ ಆ ರೀತಿ ಒಂದು ಕಾನ್ಸ್ಟೆಂಟ್ ಇನ್ಕಮ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಬಿಸ್ನೆಸ್ ಅನ್ನೋದೇ ಒಂದು ರಿಸ್ಕಿ ಆಕ್ಟಿವಿಟಿ ಆಗಿರೋದ್ರಿಂದ, ನಷ್ಟ ಭಯದ ಅಂಶ ಇರೋದ್ರಿಂದ ಅಲ್ಲಿ ಪ್ರಾಫಿಟ್ ಇಷ್ಟೇ ಆಗುತ್ತೆ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ಒಂದೊಂದ್ಸರಿ ಹೆಚ್ಚಾಗ್ಬೋದು ಪ್ರಾಫಿಟ್, ಒಂದೊಂದ್ಸರಿ ಕಡಿಮೆ ಆಗ್ಬೋದು, ಒಂದೊಂದ್ಸರಿ ಲಾಸ್ ಆಗ್ಬೋದು, ಅಥವಾ ಒಂದೊಂದಿನ ವ್ಯಾಪಾರ ಆಗದೇ ಇರ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಸೊ ನಷ್ಟ ಅಂತ ಅನ್ಭವಿಸುವಂತ ಪರಿಸ್ಥಿತಿ ಕೂಡ ಬರ್ಬೋದು ಅಂತೇಳಿ. ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅಂತೇಳಿ. ಬಟ್ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ದು. ಆದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಲಾಭ ಬರುತ್ತೆ ಅಂತ ನಾವು ನಿಶ್ಚಿತವಾಗಿ ಹೇಳಕ್ ಆಗದೆ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಪ್ರತಿಫಲದ ಅನಿಶ್ಚಿತತೆ ಅಂತ ಕರಿತೀವಿ. ಅಂದ್ರೆ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು ಅಂತ ಹೇಳಿ. ಅದೇನೇ ಆಗಿದ್ರು ಕೂಡ ಬಿಸ್ನೆಸ್ ಅನ್ನೋದು ಏನು ಅಂತಂದ್ರ ಬಹುಬೇಗ ನಮ್ಮನ್ನೇನು ಅಂದ್ರ ಹಣಕಾಸಿನ ಒಂದು ವಿಚಾರದೊಳಗೆ ಸ್ಟ್ರಾಂಗ್ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಬಿಸ್ನೆಸ್ ಮಾಡ್ಬೇಕು ಅಂತಕ್ಕಂಥದ್ದು ಡೆಫಿನೆಟ್ಲಿ ಇಟ್ ಈಸ್ ಎ ಒನ್ ಬೆಸ್ಟ್ ಡಿಸಿಷನ್. ನಾವು ಒಬ್ಬ ಇಂಡಿಪೆಂಡೆಂಟ್ ಏನು ಅಂತಂದ್ರೆ ಎಂಟರ್ಪ್ರಿನರ್ ಆಗ್ಬೋದು, ವ್ಯವಹಾರಸ್ಥರ ಆಗ್ಬೋದು, ನಾವೇ ಒಂದು ಬಿಸ್ನೆಸ್ ಓನರ್ ಕೂಡ ಆಗಿ ಆ ವ್ಯವಹಾರ ನಡೆಸ್ಕೊಂಡು ಹೋಗ್ಬೋದು. ಸಕ್ಸಸ್ಫುಲ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ನಾವು ಬೇಗ ಏನು ಅಂತಂದ್ರ ಆರ್ಥಿಕ ಒಂದು ವಿಷಯದೊಳಗ ಹೆಚ್ಚು ಒಂದು ಅಭಿವೃದ್ಧಿನ ಹೊಂದ್ಲಕ್ ಸಾಧ್ಯ ಅದ. ಆದ್ರೆ ಅಷ್ಟೇ ರಿಸ್ಕ್ ಇರುತ್ತೆ. ಆದ್ರೆ ಯೋಚನೆ ಮಾಡಿ ಸರಿಯಾದಂತ ವ್ಯವಹಾರವನ್ನ ತಗೊಂಡು ಸರಿಯಾದಂತ ನಿರ್ಧಾರಗಳನ್ನ ಮಾಡಿದ್ದೆ ಅದಲ್ಲಿ ಡೆಫಿನೆಟ್ಲಿ ಯಾವುದೇ ಒಂದು ವ್ಯವಹಾರದೊಳಗೂ ಕೂಡ ಸಕ್ಸಸ್ ಅನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸೊ ಶೇರ್ ಮಾಡಿ, ಮತ್ತು ಯಾರು ಇದುವರೆಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.